ನೋಡಿ, ಈ ವರ್ಷ 9 ಮತ್ತು 2 ವೆರಿ ಡೇಂಜರ್ ನಂಬರ್ ಅಂತ ನಾನು ಪ್ರೆಡಿಕ್ಷನ್ ಮಾಡಿದೆ. ನಿಮಗೂ ಗೊತ್ತಿರ್ಬೋದು. ಈ 2ನೇ ತಾರೀಕು ಗುಜರಾತ್ CM ಅದು ಫ್ಲೈಟಲ್ಲಿ ಹೋಗ್ತಾಯಿದ್ರು. ಅವ್ರು 2ನೇ ತಾರೀಕು ಬರ್ತ್ ನಂಬರು, ಅವ್ರು ಸತ್ತೋದ್ರು. ಅವ್ರ ಕಾರ್ ನಂಬರ್ಸ್ ಎಲ್ಲ 1206. ಅವ್ರು 9 ಫಾಲೋ ಮಾಡ್ತಾರೆ. ನ್ಯೂಮರಾಜಿ ಬಿಟ್ಟು ಅಸ್ಟ್ರಾಲಜಿ ಫಾಲೋ ಮಾಡೋರು. 1206 ಫಾಲೋ ಮಾಡೋದು, ಅದು 9 ಬಂತು. ಅವರು ಎವ್ರಿ ಕಾರ್ ಅವೇ ಇದ್ದು, ಅದು ಕೂಡ ಡೆತ್ ಆಯಿತು. ಅವತ್ತು 12ನೇ ತಾರೀಕು ನೋಡ್ಬೋದು. ಅವತ್ತಿನ ಡೇಟ್ ಆಫ್ ಬರ್ತನೆಲ್ಲ ಟೋಟಲ್ ಮಾಡಿದ್ರೆ 9 ಬರ್ತಾಯಿತ್ತು ಆ ಫ್ಲೈಟ್. ಅದಕ್ಕೆ ಆ ಫ್ಲೈಟ್ ನಂಬರ್ ಕೂಡ ರೂಟ್ ನಂಬರ್ 9 ಇತ್ತು. ಅದರಲ್ಲಿ ಹೆಂಗೆ ಅಂದರೆ 171 ರೂಟ್ ನಂಬರ್ಸು. ಆ ಫ್ಲೈಟ್ ನಂಬರ್ಸ್, ಆ ಫ್ಲೈಟ್ ನಂಬರ್ 787 ಇದು ವೆರಿ ಡೇಂಜರ್ ನಂಬರ್ಸ್. ನಾನು ಇದನ್ನು ಕಸದ ಡಬ್ಬಕ್ಕೂ ಕೂಡ ಈ ನಂಬರ್ಗಳು ಇಡಬಾರ್ದು. ನಾನು ಹೇಳಿದ್ದೆ, ಈ 789 781 ಮತ್ತು 78 ಇದೆಲ್ಲ 781 ಇಸ್ ವೆರಿ ಡೇಂಜರ್. ಈ ವರ್ಷ 9 ಎಲ್ಲೂ ಬಿಡಲ್ಲ. ಅದು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಬಿಡಲ್ಲ, ಕಂಪ್ಲೇಂಟ್ ಕೇಸ್, ವಿರಾಟ್ ಕೊಹ್ಲಿ 18 ನಂಬರ್ ಇದು ಎಲ್ಲ ಥರ ಫ್ಲೈಟ್ ಅನಾಹುತ ಆಯಿತು. ಇದೆಲ್ಲವೂ ಕೂಡ ನಾನು ಮುಂಚೆಲ್ಲ ಪ್ರೆಡಿಕ್ಷನ್ ಮಾಡಿದೆ. ಈ ವರ್ಷ ಸಾಕಷ್ಟು ಫ್ಲೈಟ್ ಬೀಳುತ್ತೆ, ದೊಡ್ಡ ಅನಾಹುತ ಆಗುತ್ತೆ, ತುಂಬ ಜನ ಸಾಯ್ತಾರೆ. ಇನ್ನೂ ಒಂದು 3-4 ಬೀಳ್ತವೆ. ಅದು ಬೀಳವೆಲ್ಲ ಧನುಸು ರಾಶಿಯಲ್ಲೇ ಬೀಳ್ತವೆ. ಧನುಸು ರಾಶಿ, ಕನ್ಯಾ ರಾಶಿ, ಮೀನ ರಾಶಿಯಲ್ಲಿ ಈ ವರ್ಷದಲ್ಲಿ ಇನ್ನು 18 ತಿಂಗಳು ಧನುಸು ರಾಶಿ ಬಂದಾಗಲ ಪ್ರಪಂಚ ನಷ್ಟವನ್ನು ಕಟ್ಕೊಡ್ಬೇಕು. ಧನುಸು ರಾಶಿಯಲ್ಲಿ ಟ್ರೈನು, ಫ್ಲೈಟು ಮುಂದಿನ ತಿಂಗಳು 7, 8, 9ನೇ ತಾರೀಕು ಬರುತ್ತೆ ಧನುಸು ರಾಶಿ. ದಯವಿಟ್ಟು ಬರ್ದಿಟ್ಟು ಕೇಳಿ, 7, 8, 9 ಈ 10ನೇ ತಾರೀಕು, ಈ 3 ದಿವಸದಲ್ಲಿ ಪಾಸ್ ಆಗುತ್ತೆ. ಅರ್ಧ ದಿವಸ ಅವತ್ತೇನಾದ್ರು ಒಂದು ವರ್ಲ್ಡಲ್ಲಿ ದೊಡ್ಡ ಅನಾಹುತ ಆಗುತ್ತೆ. ಬರ್ದಿಟ್ಟು ಕೇಳಿ. ಧನುಸು ರಾಶಿಯಿಂದ ಮಕರ ರಾಶಿವರೆಗೂ ಮೀಡಿಯಮ್ ತೊಂದರೆ ಆಗುತ್ತೆ. ಧನುಸು ರಾಶಿ ಸ್ಟ್ರಾಂಗ್ ಆಗುತ್ತೆ. ಧನುಸು ರಾಶಿಲೆಲ್ಲ ಒಂದು ದೊಡ್ಡ ಹೆಲಿಕಾಪ್ಟರ್ ಬೀಳುತ್ತೆ. ಮಕರ ರಾಶಿಲಿ ಧನುಸು ರಾಶಿಲಿ ಒಂದು ಫ್ಲೈಟೇ ಬಿದ್ದೋಗ್ಬಿಡುತ್ತೆ. ಮಕರ ರಾಶಿಲಿ ಒಂದು ಹೆಲಿಕಾಪ್ಟರ್ ಬೀಳುತ್ತೆ. ಒಂದು 4 ಜನ 10 ಜನ ಸತ್ತೋಗ್ತಾರೆ. ಇದರಲ್ಲಿ ಒಂದು 20-30 ಒಂದು 200 ಜನ ಸತ್ತೋಗ್ಬಿಡ್ತಾರೆ 100%. ಮತ್ತು ಕನ್ಯಾ ರಾಶಿಯವರಿಗೂ ಕೂಡ ವೆರಿ ಡೇಂಜರ್. ನೀವು ಕನ್ಯಾ ರಾಶಿಯವರು ಈ ಪಾಪವನ್ನು, ಅದು ಮೀನಿನ ರಾಶಿ ಮೇಡಮ್ ಅವರೇ, ಎಲ್ಲಿ ಹೋಗಿ ನೀರು ಹರಿತಿತ್ತು ಅಲ್ಲಿ ಮೀನನ್ನ ಕಡಿಸ್ಕೋಬೇಕು. ಅಂದರೆ ದುಡ್ಡು ಕೊಟ್ಟು ಮೀನು ಕಡಿಸ್ಕೋಬಾರ್ದು. ನೀವು ದಿ ಬೆಸ್ಟ್ ಒಗನೇಕಲ್ಲಲ್ಲಿ ಹೋದಾಗ ನೀನು 10 ರೂಪಾಯಿ ದುಡ್ಡು ಕೊಟ್ಟು ಒಳಗಡೆ ಹೋದರೆ ಮೈಯೆಲ್ಲ ಕಚ್ಚಿಬಿಡ್ತೇವೆ ಅವು ಬಂದ್ಬಿಟ್ಟು ಮೀನುಗಳು. ಅಲ್ಲಿ ಹೋಗಿ, ಅದು ಹರಿಯೋ ನೀರಲ್ಲಿ ಮೀನು ಕಚ್ತೇವೆ. ಅಲ್ಲಿ ಹೋಗಿ ನೀವು ಮೀನ ರಾಶಿಯವ್ರು ಜಾಸ್ತಿ ಒಗನೇಕಲ್ಲಲ್ಲಿ ಹೋಗಿ ಮೀನಲ್ಲಿ ಕಡಿಸ್ಕೋಬೇಕು. ಅದು ಮೀನಿನ ರಾಶಿ. ಆವಾಗ ಅವ್ರಿಗೆ ದೋಷಗಳು ಜಾಸ್ತಿ ಹೋಗುತ್ತೆ 100%. ಯಾರು ಇದ್ದರೆ ಮೀನ ರಾಶಿಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ, ನೀವು ಒಗನೇಕಲ್ಲಿಗೆ ಹೋಗಿ ಒಗನೇಕಲ್ಲಿಗೆ ಹೋಗಿ ಅಲ್ಲಿ ನೀವು ನೀರಲ್ಲಿ ಸ್ನಾನ ಮಾಡಿ ಆ ಮೀನಲ್ಲಿ ಭಾಳ ಹೊತ್ತು ನೀವು ಕಡಿಸ್ಕೊಳ್ಳಿ. ಇವಾಗ ಥೆರಪೀಸ್ ಎಲ್ಲ ಬರ್ತಿದೆಯಲ್ಲ, ಅದೆಲ್ಲ ಸಣ್ಣ ಮೀನು, ಅಲ್ಲಿ ಇಷ್ಟದಪ್ಪ ಮೀನು ಕಚ್ತವೆ. ನಾನು ಎದ್ರು ಓಡೋಗ್ಬಿಟ್ಟೆ. ಇಲ್ಲೆಲ್ಲ ಬಂದು ಕಚ್ಚಕ್ಕೋತಿದ್ದು ನಾನು, ನೀರಲ್ಲಿ ಮುಳುಗಿ ಇಲ್ಲೂ ಬಂದು ಕಚ್ಚಕ್ಕೋತೇವೆ. ಅಯ್ಯೋ, ನನ್ನ ಹೆಂಡ್ತಿ ನನ್ನ ಮಗಳದ್ದು ಇಳಿನೇ ಇಲ್ಲ. ನನ್ನ ಹೆಂಡ್ತಿ ಇಳಿದು ನನ್ನ ಮಗಳು ಇಳಿನೇ ಇಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಹರಿಯೇನಿಲ್ಲ, ದಬ್ಬ ಅಲ್ಲಿ ಮೀನು ಸ್ಟೋರೇಜ್ ಆಗಿದ್ದಾವೆ. ಅಂದರೆ ಸ್ಟೋರೇಜ್ ಮಾಡಿಲ್ಲ, ಅವೇ ಇದೆ ಮೀನುಗಳು, ಅವೇ ಬಂದು ನಮ್ಮನ್ನು ಕಚ್ಚಿರ್ತವೆ. ನೀವು ಕಾಲು ಕೈ ಎಲ್ಲ. ಇದ್ರ ಬಗ್ಗೆ ಹೆಚ್ಚು ಮಾತಾಡೋಣ ಗುರುಗಳೇ. ಆದರೆ ನಮ್ಮ ಜೊತೆ ಒಬ್ರು ಕಾಲ್ ಇರ್ತಾರೆ.